ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆ ಬೆಲ್ಲಂಕೊಂಡ ಮಂಡಲ ಕೇತವರಂ ಪುಲಿಚಿಂತಲ ಚಿಟ್ಯಾಲ ತಂಡ ಕೊಲ್ಲೂರು ತದಿತರ ಪ್ರಾಂತಗಳಲ್ಲಿ ಮಳೆ ಬಂದ್ರೆ ಸಾಕು ಆ ಊರಿನಲ್ಲಿ ಒಂದು ತರಹದ ಸಡಗರ ಸಂಭ್ರಮವೇ ಕಂಡುಬರುತ್ತದೆ. ಹೀಗೆ ಮಳೆ ಬಂದಾಗ ಇಲ್ಲಿಯ ಜನ ಆ ಸಂಭ್ರಮದಲ್ಲಿ ಆ ಸಡಗರದಲ್ಲಿ ತಮ್ಮ ಅದೃಷ್ಟವನ್ನ ಪರೀಕ್ಷಿಸಿಕೊಳ್ತಾರೆ. ಮಳೆ ಬಂದ್ರೆ ಸಾಕು ಒಂದು ತರಹದ ಸುಗ್ಗಿ ಉಂಟಾಗುತ್ತದೆ ಆ ಪ್ರಾಂತದಲ್ಲಿ. ಹೀಗೆಂದ ಮಾತ್ರಕ್ಕೆ ಅಲ್ಲಿ ಬೆಳೆ ಸಮೃದ್ಧವಾಗಿ ಬೆಳೆಯುತ್ತದೆ ಅಂತ ನೀವೇನಾದ್ರೂ ಅನ್ಕೊಳ್ತಿದ್ರೆ ಅದು ತಪ್ಪು. ಇಲ್ಲಿ ಮಳೆ ಬಂದ್ರೆ ಸಾಕು ಭೂಮಿಯ ಮೇಲೆ ಜಗಮಗಿಸೋ ಹೊಳಪು ಅಲ್ಲಲ್ಲಿ ಕಂಡು ಬರುತ್ತವೆ. ಅವೇ ಹರಳುಗಳು, ಅವೇ ಕಲ್ಲುಗಳು ಮನುಷ್ಯರನ್ನ ತನ್ನ ಕಡೆಗೆ ಆಕರ್ಷಿಸುತ್ತವೆ. ಅವು ಕೇವಲ ಕಲ್ಲುಗಳಲ್ಲ, ಹರಳುಗಳಲ್ಲ, ಅತಿ ಅಮೂಲ್ಯವಾದ ವಜ್ರಗಳವು. ನಿಮಗೆ ಗೊತ್ತಿರಬಹುದು ಕೊಹಿನೂರು ವಜ್ರ ಕೂಡ ಇಲ್ಲೇ ಸಿಕ್ಕಿದ್ದು ಅಂತ. ಹೀಗೆ ಇಲ್ಲಿಯ ಜನರು ಒಂದೇ ರಾತ್ರಿಯಲ್ಲಿಯೇ ಲಕ್ಷಾಧಿಕಾರಿಗಳಾಗುತ್ತಿರುವುದು ಅಷ್ಟೇ ನಿಜವಾದ ಸಂಗತಿಯಾಗಿದೆ. ಹಾಗಂತ ಇಲ್ಲಿ ವಜ್ರಗಳು ಸಿಗುತ್ತಿವೆ ಎಂದು ಎಲ್ಲೆಲ್ಲಿಯದೋ ಜನ ಇಲ್ಲಿ ಬಂದು ತಮ್ಮ ನಿವಾಸವನ್ನ ಏರ್ಪಡಿಸಿಕೊಂಡು ಸ್ಥಾನಿಕರ ಜೊತೆ ತಾವು ಕೂಡ ವಜ್ರಗಳ ಹುಡುಕಾಟದಲ್ಲಿ ತೊಡಗಿಕೊಂಡಿದ್ದಾರೆ. ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆ ಬೆಲ್ಲಂಕೊಂಡದ ತದಿತರ ಸುತ್ತಮುತ್ತಲಿನ ಪ್ರಾಂತದಲ್ಲಿ ಮಳೆ ಬಂದ್ರೆ ಸಾಕು ಜಗಮಗಿಸೋ ಹೊಳಪು ಕಂಡುಬರುತ್ತದೆ. ಪ್ರತಿಯೊಬ್ಬರು ಮನೆಯಿಂದ ಹೊರಬಂದು ಹುಡುಕಲು ಆರಂಭಿಸುತ್ತಾರೆ. ಇಲ್ಲಿ ಬೆಳೆ ಬಾಳುವ ವಜ್ರಗಳು ಮಳೆ ಬಂದಾಗ ಮೇಲೆ ಬರುವುದನ್ನ ನೋಡುತ್ತಿದ್ದಾರೆ ಅಲ್ಲಿಯ ಸ್ಥಳೀಯರು. ಅವು ಸರಿಸುಮಾರಾಗಿ 50,000ದಿಂದ 50 ಲಕ್ಷದ ಮೌಲ್ಯದ ವಜ್ರಗಳು ಎಂದು ವಜ್ರದ ವ್ಯಾಪಾರಿಗಳು ಅಂದಾಜು ಮಾಡುತ್ತಿದ್ದಾರೆ. ಆದರೆ ಸ್ಥಾನಿಕರಿಗೆ ಇವು ಅಸಲು ಸಿಸಲಾದ ವಜ್ರಗಳು ಎಂದು ಮಾತ್ರ ಗೊತ್ತಾಗುತ್ತಿಲ್ಲ. ಅವರು ಆ ವಜ್ರಗಳನ್ನ ಹಿಡಿದುಕೊಂಡು ರಾಜ್ಯದ ರಾಜಧಾನಿಗಳಿಗೆ ಅಲೆದಾಗ ಮಾತ್ರ ಅವುಗಳ ಬೆಲೆ ಗೊತ್ತಾಗುತ್ತದೆ. ಇನ್ನು ಬಹಳಷ್ಟು ವಜ್ರ ವ್ಯಾಪಾರಿಗಳು ಈ ಪ್ರಾಂತಕ್ಕೆ ಬಂದು ನೆಲೆಯೂರಿ ತಮ್ಮ ವ್ಯಾಪಾರವನ್ನ ಭಾರಿ ಭರಾಟೆಯಿಂದ ಸಾಗಿಸುತ್ತಿದ್ದಾರೆ. ಮೊನ್ನೆ ಸುತ್ತಮುತ್ತಲಿನ ಗುಂಟೂರು ಪ್ರಾಂತದ ಈ ಬೆಲ್ಲಂಕೊಂಡದ ಮಂಡಲದಲ್ಲಿ ವೆಂಕಟಾಯ ಪಾಲೆಂ ಎಂಬ ಪ್ರಾಂತದಲ್ಲಿ ಒಬ್ಬ ಮನುಷ್ಯನಿಗೆ ಮಳೆ ಬಂದಾಗ ತನ್ನ ಹೊಲವನ್ನ ನೇಗಿಲು ಹೊಡೆಯುತ್ತಿರುವಾಗ ಒಂದು ಜಗಮಗಿಸುವ ಹರಳು ಕಂಡುಬಂತು. ಅದು ವಜ್ರವೆಂದು ಆತನಿಗೆ ಗೊತ್ತಾಯಿತು. ಅದನ್ನು ಆ ವಜ್ರದ ವ್ಯಾಪಾರಿ ಹತ್ರ ತೆಗೆದುಕೊಂಡು ಹೋದಾಗ ಅದು 10 ಲಕ್ಷದ ವಜ್ರವೆಂದು ಲೆಕ್ಕ ಕಟ್ಟಿ ಆ ವಜ್ರದ ವ್ಯಾಪಾರಿ ಆ ಮನುಷ್ಯನಿಗೆ ಕೊಟ್ಟ. ತದನಂತರ ಆ ವಜ್ರದ ವ್ಯಾಪಾರಿ ಅದೇ ವಜ್ರವನ್ನ 1 ಕೋಟಿ ರೂಪಾಯಿಗೆ ಮಾರಿಕೊಂಡ. ಹೀಗೆ ಅಲ್ಲಿಯ ಜನರಿಗೆ ಆ ವಜ್ರದ ಮೌಲ್ಯ ಗೊತ್ತಿಲ್ಲ. ಇನ್ನು ನಿಮ್ಮ ಅದೃಷ್ಟವನ್ನ ನೀವು ಪರೀಕ್ಷಿಸಿಕೊಳ್ಬೇಕು ಅಂತ ಅನ್ಕೊಳ್ತಿದ್ದೀರಾ? ಹಾಗಾದ್ರೆ ಒಂದು ಬಾರಿ ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ಬೆಲ್ಲಕೊಂಡಂ ಹತ್ರ ಹೋಗಿ ನೋಡಿ, ನಿಮಗೆ ಸಿಗುತ್ತವೆ ಅತಿ ಅಮೂಲ್ಯವಾದ ವಜ್ರಗಳು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮೂಲಕ ತಿಳಿಸಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.